ನಮ್ಮ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಕೆಲವು ವಿಚಾರವನ್ನ ತಮ್ಮ ಗಮನ ಸೆಳೆದಿದ್ದಾರೆ. ಈಗ ತಾನೇ ನಾನು ಸುಮಾರು 2 ಗಂಟೆಗೂ ಹೆಚ್ಚು ಕ್ಯಾಬಿನೆಟ್ ನೂತನ ಸದಸ್ಯರನ್ನ ಚರ್ಚೆ ಮಾಡಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇವತ್ತು ಸುಮಾರು 19 ಜನ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ. ಹೊಸ ಮುಖಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೇವೆ. ಇನ್ನ ಬಹಳ ಜನ ಹಿರಿಯರೆಲ್ಲ ಇದ್ರು. ಆದ್ರೆ ನಾನು ಪರಮೇಶ್ವರ್ ಅವರೆಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲೇ ಫಸ್ಟ್ ಟೈಮೇ ನಾವು ಮೊದಲನೇ ಬಾರಿಗೆನೆ ಶಾಸಕರಾದವರು ನಾವು ಮಂತ್ರಿ ಆದವರು ಇಲ್ಲಿದ್ದೀವಿ. ನಾವು ಕೆಲವು ಸಂದರ್ಭದಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ಬಿಟ್ಟಿದ್ದಾರೆ. ಆದ್ರೂ ನಡ್ಕೊಂಡು ಬಂದು ಇಲ್ಲಿವರೆಗೂ ನಾವಿಬ್ರು ಈ ಸ್ಥಾನದಲ್ಲಿ ಕೂತಿದ್ದೇವೆ. ಸೊ ಇವತ್ತು ಎಕ್ಸ್ಪಾನ್ಷನ್ ನಡೆದಿದೆ. ಬಹಳ ಜನ ಇದ್ರು, ಬಹಳ ಕೇಪಬಲ್ ಜನ. ನಮ್ಮ ನಂಬರು ತಮ್ಗೆ ಗೊತ್ತಿದೆ, 138, 139 ನಮ್ಮ ನಂಬರ್ ಇತ್ತು. ಸುಧಾಕರ್ ಒಬ್ರು ನಮ್ಮ ಜೊತೆ ಇಲ್ಲ. ಸೊ ದೊಡ್ಡ ಪಕ್ಷ. ಸೊ ಬಹಳ ಆಸೆ ಆಕಾಂಕ್ಷೆಗಳು ಬೇಕಾದಷ್ಟು ಜನಕ್ಕಿತ್ತು. ಎಲ್ಲರೂ ಎಲಿಜಿಬಲ್. ಯಾರು ಎಲಿಜಿಬಲ್ ಇಲ್ಲ ಅನ್ನೋರು ಯಾರು ಇಲ್ಲ. ಇಲ್ಲಿ 138 ಜನನು ಎಲಿಜಿಬಲ್ ಇದ್ರು. ವಿಧಾನ ಪರಿಷತ್ ಸದಸ್ಯರು ಎಲಿಜಿಬಲ್ ಇದ್ರು. ಸೊ ನಮ್ಮ ಪಾರ್ಟಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಹಿಂದೆ ಕೂಡ ನಾನು ಪರಮೇಶ್ವರ್ ಅವರು MLA ಆಗಿ ಬಂದಾಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳು, ಬಂಗಾರಪ್ಪನವರು ಕ್ಯಾಬಿನೆಟ್ ಇರಲಿಲ್ಲ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಯಾಬಿನೆಟ್ ಇರಲಿಲ್ಲ, ಧರ್ಮಸಿಂಗ್ ಇರಲಿಲ್ಲ, ಲಕ್ಕಪ್ಪನವರು ಇರಲಿಲ್ಲ. ಇಂಥವೆಲ್ಲ ಬೇಕಾದಷ್ಟು ಜನ ಸೀನಿಯರ್ಸ್ ಎಲ್ಲ ಕೂಡ ಇರಲಿಲ್ಲ. ಅದಾದ್ಮೇಲೆ ಕೃಷ್ಣ ಅವ್ರ ಕಾಲದಲ್ಲೂ ಅಜಿತ್ ಸೇಠ್ ಅಂತವರು ಕ್ಯಾಬಿನೆಟ್ ಅಲ್ಲಿ ಇರಕ್ಕಾಗಿರ್ಲಿಲ್ಲ. ಅವ್ರು ಬಹಳ ಆತ್ಮೀಯರಿದ್ರು ಕೂಡ ಆಗಿರ್ಲಿಲ್ಲ. ಆಗ ಕೂಡ ನೋಡಿದ್ದೇವೆ. ಅದಾದ್ಮೇಲೆ ಧರ್ಮಸಿಂಗ್ ಕಾಲದಲ್ಲಿ ನನ್ನ ಪರಮೇಶ್ವರ್ನೇ ದೂರ ಇಟ್ಟಿದ್ರು ಕಾರಣಾಂತರದಿಂದ. ಸಿದ್ದರಾಮಯ್ಯವ್ರ ಕಾಲದಲ್ಲೂ ನಾವಿಬ್ರು ಇವರು ಅಧ್ಯಕ್ಷರಾಗಿ ಅಧಿಕಾರ ಬಂದ್ರು. ಇವರು 3 ವರ್ಷ ಆದ್ಮೇಲೆ ಹೊರಗಡೆ ಬರ್ಬೇಕಾದ ಪರಿಸ್ಥಿತಿ ಬಂತು. ನನ್ನ ಕೂಡ ಕೆಲವು ದಿನ ಹೊರಗಡೆ ಇಟ್ಟಿದ್ರು. ನಾವು ಬಹಳ ತಾಳ್ಮೆಯಿಂದ ಇದ್ದು. ನಮ್ಮಿಬ್ಬರ ತಾಳ್ಮೆ ಇವತ್ತು ನನ್ನ ಮುಖ್ಯಮಂತ್ರಿ ಮಾಡಿದೆ ಪಕ್ಷ, ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದೆ. ಸೊ ಹಂಗೆ ಇವತ್ತು ನೀವು ಏನೇನು ಪ್ರಶ್ನೆ ಕೇಳ್ತೀರಿ ಅಂದ್ರೆ ನನಗೆ ಅರಿವಿದೆ. ಏನೇನು ಪಾಯಿಂಟ್ ಹಾಕ್ತೀರಿ, ತುಮಕೂರು ಮೀಟಿಂಗು, ಅಲ್ಲಿ ಮೀಟಿಂಗು, ಕೋಲಾರ ಮೀಟಿಂಗು, ಚಿಕ್ಕಬಳ್ಳಾಪುರ ಮೀಟಿಂಗು, ಶಿವಮೊಗ್ಗ ಮೀಟಿಂಗು, ರಾಯಚೂರು ಮೀಟಿಂಗು, ಬಳ್ಳಾರಿ ಮೀಟಿಂಗು ಎಲ್ಲ ಹೇಳ್ತೀರಿ ನೀವೆಲ್ಲ. ಬಿಜಾಪುರ ಮೀಟಿಂಗ್ ಎಲ್ಲ ಕೆಲವು ಪ್ರಶ್ನೆಗಳು ಅವ್ರ ಹೆಂಗ್ ಹೇಳಿದ್ರು ಹಿಂಗ್ ಹೇಳಿದ್ರು ಅಂತ ಎಲ್ಲ ಹೇಳ್ತೀರಿ. ಈ ನಡ್ಕೊಂಡು ಬಂದಂತ ಪದ್ಧತಿ ಇದೆಯಲ್ಲ, ಇದು ಏನ್ ಮಾಡ್ತೀರಿ, 33 ಸ್ಥಾನ ಮೊದಲಾದ್ರೆ ಬೇಕಾದಷ್ಟು ಎಷ್ಟು ಜನ ಬೇಕಾದ್ರೂ ತಗೊಳ್ಳುವಂತ ಅವಕಾಶ ಕೃಷ್ಣ ಅವ್ರ ಕಾಲಕ್ಕೆ ಮುಗಿದೋಯ್ತು. ಈಗ 15%ಗೆ ಲಿಮಿಟೇಷನ್ ಮಾಡಿದೆ. ಕಂಪಲ್ಸರಿ ಅಪ್ಪರ್ ಹೌಸ್ ಅಲ್ಲಿ ಒಬ್ರು ಇರಲೇಬೇಕಾಗಿದೆ. ಸೊ ಈ ಪದ್ಧತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.